So guys, hey. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಕ್ತಿ ಮಾತಾಡ್ತಾ ಇರೋದು. ಸೊ ಆಫ್ಟರ್ ಲಾಂಗ್ ಟೈಮ್ ನನ್ನ ಒಂದು ವಿಡಿಯೋಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಸ್ವಾಗತ, ಶಕ್ತಿ ಟಾಕ್ಸ್ಗೆ ಸುಸ್ವಾಗತ. ಸೊ ಗೈಸ್, ಇವತ್ತು ನಾನು ಏನಪ್ಪ ಮ್ಯಾಟ್ರ್ ತಗೊಂಡು ಬಂದಿದ್ದೀನಿ ಅನ್ನೋದಾದ್ರೆ, ಇವತ್ತು ನಾನು ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಇವತ್ತು ಲೇ ಹೇಳಕ್ಕಾರ ಬಿಡ್ರ, ಲೇ ಹೋಗ್ರ ಆ ಕಡೆ. ಸೊ ಗೈಸ್, ಇವತ್ತು ನಮ್ಮ ಒಂದು ಊರಲ್ಲಿ ಎರಡು ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ಲೇಸಸ್ ಇದೆ. ಸೊ ಗೈಸ್, ನಮ್ಮ ಒಂದು ಊರಲ್ಲಿ ಎರಡು ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ಲೇಸಸ್ ಇದೆ ಅಂಡ್ ಎಲ್ಲರೂ ಫ್ಯಾಮಿಲಿಗಳೆಲ್ಲ ಬಂದು ಹೋಗುವಂತ ಪ್ಲೇಸಸ್ ಅದು. ಸೊ ಇವತ್ತಲ್ಲೇ ಎಕ್ಸ್ಪ್ಲೋರ್ ಮಾಡಕ್ಕಂತ ಹೋಗ್ತಾ ಇರೋದು. ಸೊ ಅದೇನು ಎತ್ತ ಅನ್ನೋದೆಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಆ್ಯಂಡ್ ಗೈಸ್, ಇನ್ನೊಂದು ಹೇಳಬೇಕಿತ್ತು, ನಾನು ನಿಮ್ಗೆ ಆಲ್ರೆಡಿ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಡೈಲಿ ಲಾಗ್ಸ್ ಬರ್ತಾನೆ ಇರುತ್ತೆ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಾ ಇಲ್ಲ. ಸೊ ಆದರೂ ಸ್ಟಿಲ್ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ. ಕಾಗೆಗಳು ಬೆಜ್ಜನ್ ಕೂಗ್ತಾ ಇದೆ ಗೈಸ್, ದಯವಿಟ್ಟು ಏನು ಅನ್ಕೊಳಕ್ಕೆ ಹೋಗ್ಬಿಡಿ. ಸೊ ಮತ್ತೆ ಸಿಗ್ತೀನಿ ಬೈಕಲ್ಲಿ ನಿಮಗೆ. ಓಕೆ, ಟಾಟಾ. ಸೊ ಗೈಸ್, ಫ್ರೆಂಡ್ಸ್ ಎಲ್ಲ ಬಂದರು. ಈಗ ನಾನು ಆನ್ ದ ವೇ ಹೋಗ್ತಾ ಇದ್ದೇನೆ. ಬಟ್ ವೆದರ್ ಸಕ್ಕದಾಗಿದೆ ಮಾತ್ರ ಇವತ್ತು. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಕಾಗೆಗಳು ನನಗೆ ಮಾಡಿರೋಂಥ ಗತಿ ಏನಿದೆ ಲೈಫಲ್ಲೂ ಮರೆಯಲ್ಲ ನಾನು ಮಾತ್ರ. ಆ್ಯಂಡ್ ನನ್ನ ತಮ್ಮನು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳ್ದ. ಅದಕ್ಕೆ ಬರುವಾಗ ಒಂದು ಬಾಟ್ಲು ನೀರು ತಗೋಬೇಕಂದ, ಬಾಯಾರಿಕೆ ಆಗ್ತಿದೆ ಅಂತ ಹೇಳಿದ್ಕೆ ತಗೊಂಡು ಬಂದಿದ್ದೀನಿ ಅಣ್ಣ, ನೀನು ಬಾ ಅಂತ ಹೇಳ್ದ. ಹುಡುಕ್ತಾನೆ ಬಂದಿದ್ದೀನಿ, ಅಲ್ಲಿಂದ ಕಾಣಲೇ ಇಲ್ಲ. ಓಕೆ ಓಕೆ, ಈಗ ಕಾಣಿಸ್ಕೊಂಡ. ಸೊ ಬನ್ನಿ ಗಾಯ್ಸ್, ಅಲ್ಲಿ ನಿಂತಿದ್ದಾನೆ, ಬನ್ನಿ ಹೋಗೋಣ. ಗೈಸ್, ಇವತ್ತು ಕೋಇನ್ಸಿಡೆಂಟ್ ಏನೋ ಗೊತ್ತಿಲ್ಲ, ನಾನು ನನ್ನ ತಮ್ಮ ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡಿದ್ದೀವಿ. ಆ್ಯಂಡ್ ಸೆಂಟ್ರಲ್ ಕೂತಿದ್ದೆ, ಅವನ ಹೆಸರು ಮಹೇಂದ್ರ. ಸೊ ಅವನೇ ನ್ಯೂ ಕ್ಯಾರೆಕ್ಟರ್. ಆ್ಯಂಡ್ ಅವ್ರ ಅಕ್ಕನೂ ಬಂದಿದ್ದಾರೆ, ಮುಂದೆ ಗಾಡೀಲಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಗಾಡಿ ಓಡಿಸ್ತಿದ್ದೋ ನಿಂಗೆ ಗೊತ್ತಿರ್ಬೋದು, ನಮ್ಮ ಗಣೇಶನೇ, ಬೇರೆ ಯಾರು ಅಲ್ಲ. ಸೊ ಅಟ್ ಪ್ರೆಸೆಂಟ್ ಈಗ ನಾವು ಕಾಸರಗೋಡಲ್ಲಿ ಇದ್ದೀವಿ. ಈಗ ನಾವು ಲೆಫ್ಟ್ ತಗೊಂಡ್ರೆ ನಾವು ಹೋಗ್ಬೇಕಾಗಿರುವಂಥ ಪ್ಲೇಸ್ ನಮ್ಗೆ ಸಿಗುತ್ತೆ, ಅದೇ ಅಪ್ಸರಕೊಂಡ ಅಂತ. ಸೊ ಬನ್ನಿ, ರೋಡ್ ತುಂಬಾ ಚೆನ್ನಾಗಿರುತ್ತೆ, ಲೆಟ್ಸ್ ಗೋ. ಗಾಯ್ಸ್, ಹತ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಅಪ್ಪಿದೆ. ನೋಡ್ಬೇಕು ಯಾವ ಥರ ವೀಡಿಯೋಗೆ ಹೆಂಗೆ ಗೊತ್ತಿದೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಒಂದ್ಸತಿ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ, ಇನ್ನೂ ಇದೆ. ಆ್ಯಂಡ್ ಗೈಸ್, ಈಗ ನಾನು ಅಪ್ಸರಕೊಂಡ ಫಾಲ್ಸ್ ಎಂಟ್ರೆನ್ಸ್ ಗೇಟ್ ಹತ್ರ ಇದ್ದೀನಿ. ಸೊ ಒಳಗಡೆ ಬಂದ ತಕ್ಷಣ ನಾನು ಅನ್ಕೊಂಡೆ ಇವತ್ತು ಮೇ ಬಿ ಕಮ್ಮಿ ಜನ ಇರ್ಬೋದೇನೋ ಅಂತ. ಬಟ್ ಲಿಟ್ರಲಿ ಇವತ್ತು ಸಾಕಷ್ಟು ಜನ ಬಂದ್ಬಿಟ್ಟಿದ್ರು, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಗೈಸ್, ಇಲ್ಲಿರುವಂಥ ಒಂದು ಪಾರ್ಕಿಂಗ್ ಫೆಸಿಲಿಟಿ ಬಂದು ಪರ್ 2 ವೀಲರ್ಸ್ಗೆ ಇಲ್ಲಿ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿಕೊಂಡು ಒಳಗಡೆ ಬಂದ ತಕ್ಷಣ ಒಂಥರ ಗ್ರೀನರಿಯಾಗಿ ಫಾರೆಸ್ಟ್ ಫೀಲ್ ಆಯಿತು ನನಗೆ. ಸ್ಟ್ರೈಟಾಗಿ ನೀವು ನೋಡ್ತಾ ಇರ್ಬೋದು, ಅದೊಂದು ಪಾರ್ಕ್ ಆ್ಯಂಡ್ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ. ಅದನ್ನೆಲ್ಲ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಇಲ್ಲೇ ಲೆಫ್ಟ್ ಸೈಡಲ್ಲಿ ಹೋಗ್ತಿರುವಂಥ ಜಾಗನೇ ಒಂದು ಅಪ್ಸರಕೊಂಡ ಫಾಲ್ಸ್ಗೆ. ಸೊ ಅದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ, ಅದನ್ನ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಅಲ್ಲಿ ಹೋಗೋಣ. ಗೈಸ್, ಆ್ಯಕ್ಚುಲಿ ಈ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಿಜಕ್ಕೂ ನಂಗೆ ಸಾಕಾಗಿ ಇಷ್ಟ ಆಗೋಯ್ತು. ಆ್ಯಂಡ್ ಅಲ್ಲಿ ಯಾರೋ ಗದ್ದೆ ಕೆಲಸ ಬೇರೆ ಮಾಡ್ತಾ ಇದ್ದಾರೆ. ಫುಲ್ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿ ತುಂಬ ವೈಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ನಂಗೆ ತುಂಬ ಇಷ್ಟ ಆಗೋಯ್ತು. ಸೊ ಗೈಸ್, ಈಗ ನಾನು ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಅಲ್ಲಿ ಒಂದು ಫಾಲ್ಸ್ ಇದೆ. ಸೊ ಅಲ್ಲಿ ಇಲ್ಲಿಂದ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸಖತ್ ಪೀಸ್ ಆಗಿರುತ್ತೆ ಒಂದು ಫಾಲ್ಸ್ ಮಾತ್ರ. ಆ್ಯಂಡ್ ಇದು ಇಲ್ಲಿ ಕಾಣಿಸಿರುವಂಥ ಇಲ್ಲಿಟ್ಟಾಗಿ ಮೇಲ್ಗಡೆ ಅಂತ ಒಂದು ವ್ಯೂ. ಹೇಳಿ ಗಣೇಶ್ ಅವ್ರ, ಇವತ್ತು ಏನು ಸ್ಪೆಷಲ್? ಇವತ್ತು ಈ ದಿನ ಶುಭ ದಿನ. ಈ ದಿನ ಹೇಳ್ರಿ ಲೇಪ. ಶುಭ ದಿನ. ಆ್ಯಂಡ್ ಗೈಸ್, ಇವತ್ತು
ಆ್ಯಕ್ಚುಲಿ ಒಬ್ಬರು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇವತ್ತು ಎಷ್ಟು ಕನ್ಫ್ಯೂಸ್ ಆಗ್ತಿದ್ದಾನೆ ಒಬ್ಬ ಅನ್ನೋದಾದ್ರೆ, ಕನ್ಫ್ಯೂಸ್ ಕುಮಾರ ಅಂತಾನೆ ಟೈಟಲ್ ಇಟ್ಬಿಟ್ಟಿದ್ದೀನಿ. ಅವ್ನಿಗೆ ಹೆಸರಿಟ್ಟಿರೋದು ಏನು ಗೊತ್ತಾ? ಪಾಪ ಅವ್ನಿಗೆ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ, ಯಾರಂತ ನಾನು ಹೇಳಲ್ಲ. ಗೂಳಿ ಗಂಜಾವ್ ಕುಡಿತಾನೆ ಆ್ಯಂಡ್ ಏನು ಮಾಡ್ತಾನೆ ಅದು ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಅವ್ನು ಕರೆಕ್ಟಾಗಿದ್ದಾನೆ. ಸೊ ಈಗ ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳ್ಕೊಂಡು ಆದ್ಮೇಲೆ ನಮಗೆ ಇವಾಗ ಒಂದು ಸಕ್ಕತ್ತಾಗಿರುವಂಥ ಒಂದು ಫಾಲ್ಸ್ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಡೌನ್ ಇದೆ. ನಾನೀಗ ಇಲ್ಲಿ ಬಂದಿದ್ದು ಸುಮಾರು ಎಷ್ಟೋ ಆಲ್ಮೋಸ್ಟ್ 4 years ಆಯ್ತು ನಾನು ಇಲ್ಲಿ ಬರ್ದೆ. ಹಾಂ, ಕ್ರಿಸ್ತಪೂರ್ವ 4 ವರ್ಷದ ಹಿಂದೆ. ಮಳೆ ಬೇರೆ ಬರ್ತಾ ಇದೆ. ವಾ, ಸೂಪರ್. ಆ್ಯಕ್ಚುಲಿ ಮಳೆ ಬರ್ತಾ ಇದೆ. ಸೊ ಗೈಸ್, ಈಗ ನಾವು ಅಪ್ಸರ್ಕೊಂಡ ಫಾಲ್ಸಲ್ಲಿ ಇದ್ದೀವಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಗೈಸ್ ಎಷ್ಟು ಸಖತ್ತಾಗಿದೆ ಅಂತ. ಆ್ಯಂಡ್ ಗೈಸ್, ಇದನ್ನ ಏನಕ್ಕೆ ಅಪ್ಸರಕೊಂಡ ಅಂತ ಕರೀತಾರೆ ಅಂತ ನನಗೆ ತಿಳಿದ ಮಟ್ಟಿಗೆ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ, ಹಿಂದೆ ಇಲ್ಲಿ ಅಪ್ಸರೆಯವರು ಬಂದು ಸ್ನಾನ ಮಾಡ್ತಾ ಇದ್ರಂತೆ. ಸೊ ಆ ಕಾರಣದಿಂದ ಅಪ್ಸರಕೊಂಡ ಅಂತ ಹೆಸರಿಡಲಾಗಿದೆ ಅಂತ ಹೇಳಿದ್ರು. ಸೊ ಈಗ ನೀರೆಲ್ಲ ಎಲ್ಲೆಲ್ಲಿ ಹೋಗುತ್ತೆ ಅಂತ ಸೀರಿಯಸ್ಲಿ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಅದಷ್ಟು ಡೀಟೇಲ್ ಆಗಿ ಇನ್ನೂ ನಾನು ಸಹ ನೋಡಿಲ್ಲ. ಆ್ಯಂಡ್ ಸುತ್ತಮುತ್ತ ಗ್ರೀನರಿಗಳನ್ನೆಲ್ಲ ನೋಡಿಕೊಂಡು ನಿಜಕ್ಕೂ ನನಗೆ ಸಖತ್ ಖುಷಿಯಾಗಿ ಇಲ್ಲೇ ಇದ್ಬಿಡೋಣ ಅನಿಸ್ಬಿಡ್ತು. ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು. ಆ ಕಾರಣದಿಂದ ನನಗೆ ನೀರಿಗೆ ಇಳಿಯೋಕ್ಕೂ ಆಗಲಿಲ್ಲ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬೇರೆನೇ, ಬಟ್ ಇಲ್ಲಿ ಏನು ಮಾಡೋದಕ್ಕಾಗಲೇ ಇಲ್ಲ. ಸಿಕ್ಕಾಬಡೆ ಜನ ಇದ್ದರು. ಆ ಕಾರಣದಿಂದ ಯಾವುದೇ ಥರ ವಿಡಿಯೋ ಮತ್ತು ನಾನು ಹೋಗಿ ಈಜಾಡೋಕ್ಕೆಲ್ಲ ಆಗಲಿಲ್ಲ. ಸೊ ನೆಕ್ಸ್ಟ್ ಸರಿ ಬಂದು ಒಂದ್ಸತಿ ಈಜಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ನೋಡಿ ಸಖತ್ ಖುಷಿ ಆಗುತ್ತೆ. ನನಗೂ ಈಜಾಡ್ಬೇಕಂತ ಅನಿಸ್ತು, ಬಟ್ ಆಗಲಿಲ್ಲ. ಈಗ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಹಂಗೆ ಮೇಲತ್ಕೊಂಡು ಬರಬೇಕಾದ್ರೆ ಚಿಟ್ಟೆ ಬಿದ್ದಿತ್ತು ಅಂತ ಹೆಲ್ಪ್ ಮಾಡೋಣ ಅಂತ ಹೋದೆ. ನನಗೆ ಚಮ್ಮ ಕೊಟ್ಕೊಂಡು ಚಿಟ್ಟೆ ಹಾರೇ ಹೋಗ್ಬಿಡ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ಹಂಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಮೇಲೆ ಬಂದೆ. ಇಲ್ಲಿ ಒಬ್ಬ ನನಗೂ ಐಸ್ ಕ್ರೀಮ್ ಬೇಕು, ನನಗೂ ಈಸ್ಕೊಡು ಅಂತ ಬೇಜಾನ್ ಕ್ವಾಟ್ಲೆ ಆಗ್ದ. ಸರಿ ಬೇಕಣ್ಣ ಅಂತ ಹೇಳಿದ್ಕೆ ಬಾಯಿಗೆ ಹಾಕೊಂಬಿಡೋದ. ಐಸ್ ಕ್ರೀಮ್ ತಿಂದಿದ್ದಕ್ಕೆ ಅವನಿಗೂ ಖುಷಿ ಆಯಿತು. ಹಂಗೆ ನಾನು ಸೈಕಲ್ ಗ್ಯಾಪಲ್ಲಿ ಇನ್ನೊಂದು ಐಸ್ ಕ್ರೀಮ್ ತೊಗೊಂಡೆ. ಹ್ಯಾಪಿ ನಾನು ಇದು ಕೊಡಲ್ಲ ನನ್ನ ಮಗನೇ. ಒಲಿ ಫಾಲ್ಸ್ ನೋಡಿಕೊಂಡು ಈಗ ಒಂದು ಪಾರ್ಕ್ ಹೋಗ್ತಾ ಇದ್ದೀವಿ. ಸೊ ಅದ ಹೆಸರು ಅಪ್ಸರಕೊಂಡ ಉದ್ಯಾನವನ ಅಂತ. ಒಳಗಡೆ ಬರೋಕ್ಕೂ ಟಿಕೆಟ್ ಇರುತ್ತೆ. ಆ ಟಿಕೆಟ್ ತೊಗೊಂಡು ನಾವು ಒಳಗಡೆ ಬಂತು ಅಂತಂದರೆ ನಮಗೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುವಂಥ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ಲೇಸಸ್ ಎಲ್ಲನೂ ಇದೆ. ಅದನ್ನೆಲ್ಲನೂ ತೋರಿಸ್ತೀನಿ. ವೇಟ್ ಫಾರ್ ದ ನೆಕ್ಸ್ಟ್ ಪಾರ್ಟ್.